ಸೀಮೆಯ ಜನ ಎಲ್ಲಗ ಮನಸ್ಸು ತುಂಬಿದ ನಮಸ್ಕಾರ ವೇಗಿಂಡು ಇಂದು ಸಾಯಿನ ಗಬದ ಮಾತುಂಬ ಅನ್ನಂಗ ಸೊರ್ಪೊಳ್ಳುವುದೊಗೆ ಗಾಯತ್ರಿ ಮಂದಿರದೊಡಿ ಸಿರಪ್ ಏನ ಅತ್ತೆಂಬುದನ್ನ ನಂಗೆ ಈಗ ವಿಡಿಯೋ ನೋಡೋಣ. ಆ ವಿಡಿಯೋಗಿಂದೋಡು ಆ ಮಂದಿರ ನುಡಿಯ ಸಿರಪ್ಪ ನಂಗೆ ಹೇಗೋಣ. ಗವನ ಉರುವವ ಎತ್ತೈನ ಮಕ್ಕವ ಇವ ದೇವ ಪಿರಿವಿಗಳೇ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ பிரச்சோதயாத். காயத்ரி சந்தசம் மாதா, அதாவது காயத்ரி மந்திரவ ஏகுனே ஓருடனே 3 ವಿಧವಾನ ಭಾಗ ಮೂಲೆಯವ ನಂಗೆ ವೇದ ಮಾತಾವ ಇಬ್ಬ ಗಾಯತ್ರಿ ಅಮ್ಮನವು ಎಲ್ಲ ಇಷ್ಟ ದೇವರು ಕೊಡವು ಮನಸಳವನೋಗೆ ನಂಗೆ ಐಕ್ಯ ಆಗಾಕು. ಗಾಯತ್ರಿ ಮಂತ್ರನ ಮೊದಲ್ ಭಾಗ ದೇವರನ ಮಗಿಮೆಯೂ ಪೆರುಮೆಯೂ ಹೇಗಿರ, ಎರಡಾவது ಭಾಗ ದೇವ್ರ ನೆನಪನೋಗಿಯೇ ಎಂದು ಇದ್ದು ಮನಸ್ಸನೋಗೆ ಅದನ್ನ ನೆಲೆ ಮಾಡಿ ಧ್ಯಾನ ಮಾಡುವ ಆ ತತ್ವವ ಉಣರ್ತೀರ. ಮೂರಾவது ಭಾಗ ದೇವ್ರ ಸಾರ ನಂಗ ದೀಪ ಪ್ರಾರ್ಥನೆಯ ಹೇಗಿರ. ದೇವ್ರನ ಮಗಿಮೆಯವು ಶಕ್ತಿಯವು ಪೆರುಮೆಯವು ಅರುದು ಅದನ್ನ ಮನಸ್ಸನೋಗೆ ಧ್ಯಾನ ಮಾಡಿ ತನ್ನ ಸಾರ ಪ್ರಾರ್ಥನೆಯ ಮಾಡುನೆ ಎಲ್ಲಾ ಕಾರ್ಯವೂ ನಡೆದರ ಒಳ್ಳೆಯ ದಾರಿಯೂ ತೋರಿರ. ಗಾಯತ್ರಿ ಅಮ್ಮಗ 5 ಮೊಗ ಅಡದೆ 5 ಮೊಗನು ಒಂದೊಂದನು ಒಂದು ಮಂತ್ರನ ಶಕ್ತಿಯ ಉಣರ್ತುವ ಮೊಗವ ಆಡದೆ. ಓಂ ಎಂಬುದು ಮೊದಲ ಮೊಗ, ಭೂರ್ ಭುವಸ್ವಃ ಎಂಬುದು ಎರಡಾவது, ತತ್ ಸವಿತೂರ್ ವರೇಣ್ಯಂ ಎಂಬುದು ಮೂರಾவது, ಭರ್ಗೋ ದೇವಸ್ಯ ಧೀಮಹಿ ಎಂಬುದು ನಾಲ್ಕಾவது, ಧಿಯೋ ಯೋನ ಪ್ರಚೋದಯಾತ್ ಎಂಬುದು 5வது. ಭೂಲೋಕನೊಗೆ ದೇವರುಗಳ ಇಬ್ಬ ದೇವರ ಕುಲ ಮಕ್ಕವೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗಾಯತ್ರಿ ಅಮ್ಮನ 5 ಮೊಗನ ಮಂತ್ರವ ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಈಗ ಎಲ್ಲವೂ ವಿಡಿಯೋ ನೋಡಿದಾರಿ. ಸ್ವಾಮಿ ಕೇಳಿದ್ದಾರೆ ಆ ಗಾಯತ್ರಿ ಮಂದಿರ ನೋಡಿಯ ಅರುಮೆ ಬಂದು ಈಗ ಉಲಗ ಮಕ್ಕಳೆಲ್ಲ ಅರುವುದು ಗಾಯ್ತ. ಏಕೆಂದರೆ ನಂಗೂಡಿಯ ಎಣ್ಣೆ ತೂಮಿ ಹಾಪುದು, ನನಗೆ ಸೈಲೆಲ್ಲ ಒಳ್ಳಂಗಾಡೋದು, ನಂಗೆ ಒಳ್ಳಂಗಿಬ್ಬುದು, ಕುನೆ ಒಳ್ಳಂಗಿಬ್ಬುದು, ಈ ಊರು ಮಕ್ಕಳೆಲ್ಲ ಒಳ್ಳಂಗಿಬ್ಬುದು, ಒಲಗ ಮಕ್ಕಳೆಲ್ಲ ಒಳ್ಳಂಗಿಬ್ಬುದು ಗಾಯ್ತ ಈ ಗಾಯತ್ರಿ ಮಂದಿರ. ಈ ಗಾಯತ್ರಿ ಮಂದಿರ ಎತ್ತ ಉರುವಾತು ಅಂದರೆ ವಿಶ್ವಾಮಿತ್ರರ್ ಒಂದು 6,000 ವರ್ಷ ಆ ತವ ಮಾಡೋನೇ ಅವಾಗ ದಾರವ ನೆನಚಲ್ಲಿ ಮಾಡಿರಂಬನೆ ಅದು ಬಂದು ನೆರುಪು ದಾರ ಸೂರ್ಯ ಭಗವಾನ್ ಎಂದುವೇ ಆ ಗಾಯತ್ರಿ ಮಂದಿರ ಅಲ್ಲಿ ಹೊರಸು ಬಪ್ಪನೆ ಅದಕ್ಕೆ ಸೂರ್ಯನುಡಿಯ ಉಳಿ ಶಕ್ತಿ ಜಾಸ್ತಿಯಿಂದ ಈಗಿರ ಅದೇನಂದ್ರೆ ನೆರುಪು ವಡಿವಾಡದೆ ಎಂದಾರ. ಗಾಯತ್ರಿ ಮಂದಿರ ಆಸಗ ಸೂಡುಂದ ಈಗಿರ. ಏಕೆಂದರೆ அதனுடைய தவத்தினுடைய வலிமை மூலமாக ಏಕಂದರೆ ವಿಶ್ವಾಮಿತ್ರರೇ ಶತಿರರಾಗಿದ್ದುತ್ತಾ ಧ್ಯಾನ ಮಾಡಿದರು, ಆ ತವ ಮಾಡಿದರು. ಆ ತವತ್ತಿನುடைய ವಲಿಮೆ ಬಪ್ಪದು ಅಂದರೆ ಅಲ್ಲಿ ಆ ನೆರುಪು ತನ್ಮೆ ಜಾಸ್ತಿ ಆಡದೆ ಎಂಬ. ಆಗ ಎಲ್ಲ ಮಂದಿರத்தை ಕಾಟಿಲು ಒಂದು ಶಕ್ತಿವ ಎಲ್ಲ ಮಂದಿರವೂ ಸಿರಪುತ್ತಾ ಅಲ್ಲೇ ಗಾಯತ್ರಿ ಮಂದಿರ ಅದಾಗ 1% ಬಂದು ಜಾಸ್ತಿ ಬಂದು ಶಕ್ತಿ ತಪ್ಪ ಮಂದಿರವ ಆಡದೆ. ಅದು ನಂಗೆ ಉಚ್ಚರಿಪೋದುಗ ಒಂದು ಸರಿಯಾನ ಮುರಿಲ ಉಚ್ಚರಿಪು ಬಂದು ನಂಗೆ ದೇವರ ಧ್ಯಾನದೋಗ ನಂಗೆ ಮಂದಿರ ವೇಪ್ನೆ ಅಂದರೆ ನಂಗೆ ಒಡಂಬದೋಗೆ ಆಸಗ ಶಕ್ತಿ ಬಂದು ಉಂಡಾರ. ಅದು ತೆಗೆದು ಅದು ಬಂದು ஒரு ತಾಯಿ ಶಕ್ತಿಯಿಂದ ಹೇಗಿರ. ಅದು ಬಂದು ಮಾತಾ ಗಾಯತ್ರಿ ಮಂದಿರ ಬಂದೇಗಿರ. ಅದೊಂದು ತಾಯಿ ನುಡಿಯ ಉರುವವಾಗ ಇದ್ದರೆ ಎತ್ತ ಈ ಭೂಮಿ ತಾಯಿ ಬಂದು ನಂಗೆ ಉಲಗ ಮಕ್ಕಳೆಲ್ಲ ಕಾತು ಬಂದರು. ಅದೇ ಮಾಕೆ ಈ ಗಾಯತ್ರಿ ಮಂದಿರತ್ತ ನಂಗೆ ಕಾತು ಬಂದರ ಅದನ್ನೊತ್ತ ಅದಲೆ ಆಗ ಆ ಮಂದಿರವ ನಿಂಗೆ ಸ್ವಾಮಿ ಕೇಳಿದಾರೆ ಕೇಳ್ತಿದ್ದಾರೆ. ಅಲ್ಲೇ ಓಂ ಭೂರ್ ಭುವಸ್ವಃ ದಕ್ಷವಿ ದುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆಗ ಬಂದು ಆ ಮಂದಿರ ಹೇಗಿದ್ದಾರೆ ಅದನ್ನು ನಿಂಗೆಲ್ಲ ಉಚ್ಚರಿಪಿ ಮಾಡೋವನೇ ಸಿರಪ್ಪಾನ ಒಂದು ಉಣರ್ವು ನಂಗೆ ತೋರ್ರ. ಆ ಉಣರ್ವು ತೋರವನೇ ಏನು ಮಾಡಿದರು ಅಂದರೆ ಇದನ್ನು ಸಿರಪ್ಪ ಉಣರ್ತೋದಾಯ್ತಾ ಈ ಪೂರ್ವ ಜನ್ಮ ಪಾಪ ಎಲ್ಲ ನಂಗೆ ಬಿಟ್ಟು ಹೋಗೋದು ಅಂದರೆ ನಂಗೆ ಗಾಯತ್ರಿ ಮಂದಿರ ಬೇಕು ತುಂಬ ಒಂದು ಕುನವೆಗ ಆ ಅರಿವು ಬಪ್ಪದು ಅಂದರೆ ಆ ಗಾಯತ್ರಿ ಮಂದಿರ ಬೇಕು ಆಗತ್ತಾ ಅರಿಯಾಮೆ ನೀಕಿ ಆ ಅರಿವು ಬಪ್ಪದುಗ ಆ ಗಾಯತ್ರಿ ಮಂದಿರ ಅಲ್ಲಿ ಪೈನ್ಪಟ್ರ. ಇದನ್ನು ಒಂದು ಕಥೆ ಬಡಿಯೋದಾಗ ಹೇಗೋನೆ ಅಕ್ಬರ್ ಇದ್ದ ಒಂದು ಅರಸ. ಅಕ್ಬರ್ ಎಂಬ ಅರಸ ಬಂದು ಎಲ್ಲಾಗೂ ಉಳಿತ ಮಾಡಿದ್ದಾರೆ, ನಾಡು ಜನ ಎಲ್ಲ ಉಳಿತ ಮಾಡಿದ್ದಾರೆ. ತನ್ನ ಕೂಡ ಅಮೆಚ್ಚರ ಬಂದು ಬೀರ್ಬಾಲ್ ಇದ್ದ. ಆಗ ಆ ಬೀರ್ಬಾಲು ಒಂದೊಂದು ತನ್ಮೆಯು
ಆ ಅಕ್ಬರ್ಗೆ ಏದೋದು ಒಂದು ಮುಡಿಯಾದ ಸೂழ்நிலைದೊಗೆ ಆಗಾಗ ನಾಟು ನಡಪತ್ತಿ ಅರಿವರೆಲ್ಲವ ಹೇಗೀರ ಇತ್ತಟ್ಲ ಒಳಗಟ್ಟಿರ್ತವ ಅತ್ತಟ್ರ ಒಳಗಡೆ ಸೊಳ್ಳಿ ಆ ನೆಲಮೆ ಹೇಗಿನ ಬಪ್ಪನೆ ಒಂದು ಜನ ದಾರು ಎಲ್ಲವೂ ತಿಂದು ಒಪ್ಪದು ದಾರು ಪಸಿ ಪಟ್ಟಿಣಿಯ ಇರುಕೂಡದು ಅದೊಂದಾಗಿ ನಂಗೆ ಅಕ್ಬರ್ ನೆನೆಸೋನೆ. ಆಗ ಒಂದು ಪಿಚ್ಚಕಾರ ಬಂದಾಂಬ. ಆ ಪಿಚ್ಚಕಾರ ಬಂದು ಏನು ಮಾಡಿದ ಅಂದ್ರೆ ಎನಗ ಒಂದಿಗೂ ಮುಡಿಯಾದ ಹಿಂಡಾಡದೆ ಆ ಹಿಟ್ಟು ತಿಂಬೋದಕ್ಕೆ ಸೇತಿ ನನಗೆ ಹಣ ಇಲ್ಲ, ನೀ ಏದೋ ಒಂದು ನನಗೊಂದು ಪುಣ್ಯ ಮಾಡಿ ಏದೋ ಒಂದು ಹಿಟ್ಟು ತಂದು ಬಿಡಿ, ಹಣವ ತಂದು ಬಿಡಿ ಅಂತಂದು ಅಂದಲೇ ಪೊರುಳು ತಾರಿ ಅಂತ ಕೇಳ್ತರು. ಆಗ ಏನು ಮಾಡಿದ್ರು ಅಂಬ, ಸರಿ ನಾ ತನ್ನೆ ಒಂದೇ ಜಂದು ತಪ್ಪುದಿಲ್ಲ ಎದಾ ಇಂದು ಒಂದು 10 ರೂಪಾಯಿ ಎತ್ತಿಂಡು ಹೋಗು ಅತ್ತೆಂದಾಗೆ ದೋಸೆ ಪೊರ ಅಂದ ಹಣ ಮಟ್ಟು ಕೊಟ್ಟ ಅಮ್ಮ. ಆಗ ಬೀರ್ಬಾಲ್ ಪಕ್ಕದ ನಿಂತ್ಕೊಂಡಿದ್ದಾರೆ. ಏಕೆ ಇತ್ತಮ್ಮಕ್ಕ ಮಾಡೀರಾ, ಸರಿಯಾ ನಿಂಗ ಒಂದೊಂದು ಜನವೂ ಬಂದು ಈಸಿಂಡು ಹೋಗಿ ಇಂದ. ಬೀರ್ಬಾಲ್ ನೆನೆಚಿದಲೇ ಈಸಗ ಮನ್ನ ಮುಂದೆ ಒಲಿಮೆಯಾದ್ದನೆ ಎಲ್ಲ ಸೊತ್ತು ಆಡದೆ ಒಳ ಆಡದೆ ಹಣ ಆಡದೆ ಕಾಸು ಆಡದೆ ಪೊನ್ನು ಆಡದೆ ಪೊರುಳಾಡದೆ ಅದನ್ನು ಒಂದೇ ಟೈಮ್ ಕೊಟ್ಟು ಬಿಡ ತಾ ಒಯ್ಯಪ್ನ ತಾನೆ ತಾ ಏಡೆಂದು ಬದ್ದನೆ ಎಂದು ಅರಿವಿಲ್ಲ ಪಿಚ್ಚಕಾರ ಆ ಯಾಸಗ ಮೆತ್ತವುಕ ಅಲ್ಲ ಒಂದೊಂದು ಜನ ಬಾಂದಲೆ ಆಮೇಲೆ ತಂಗಿ ಇಬ್ಬುದುದಾಗ ಸರಿಯಾ ಜನಾಗಲಿ ಬಪ್ಪದುದಾಗ ಮನ್ನನ್ನು ನೋಡೋದಾಗ ಬಪ್ಪ ಜಾಮದಾಗ ಅರಸರು ಇಲ್ಲದೆ ಬಿಡ ಏನು ಮಾಡೋದು ಆತೆಂದೇಗಿ ಆಗ ಅಲದು ಉಂಡಿದ್ದಾಂಬ. ಇದನ್ನ ಬೀರ್ಬಾಲ್ ಒಂಜನ ನೆನೆಚಿಟ್ಟು ಆ ಮನ್ನಗ ಅರಿಯಾದಂಗೆ ಆ ಪಿಚ್ಚಕಾರ ಎಲ್ಲಿದೆ ಬನ್ನ ಅಂಬುದನ್ನ ಆ ಊರ ಮಕ್ಕಳು ಸಾರ್ ಕೇತುರುಂಬ. ಆಗ ಪಿಚ್ಚಕಾರ ಬಂದು ಈ ಎಡೆ ಬನ್ನ ಅಂದಾಗಿ ಹೇಗೋನೆ ಸರಿಯಾ ನಾ ಎಡಗೋಗಿ ಪಿಚ್ಚಕಾರನ ನೋಡಿಟ್ಟು ಆಗ ಪಿಚ್ಚಕಾರ ಸರ್ ಕೇತ ನೀವು ಒಂದೊಂದು ಜನವೂ ಬಂದು ಒಂದು 10 ರೂಪಾಯಿ ಈಸಿಂಡು ಹೊರ್ತವ ಸರಿಯಾ ಈಗ ಬಂದು ನಿನಗ ನಾ ಒಂದು ವഴി ಹೇಗಿನೇ ನೀ ಹತ್ತಮಾಕ ಮಾಡಲೆ ನಿನಗೆ ಎಲ್ಲವೇ ಬಂದು ನಿನ್ನ ಕೈಗೆ ಸೇದರ ಅತ್ತೆ ಮನೆ ಸರಿಯಾ ಆ ಗೆಲ್ಚವ್ ನಿಂಗೆ ಮಾಡಿರಿ ಆ ಮನೆ ದೊಡ್ಡ ಗೆಲ್ಚ ಅಲ್ಲ ಒಂದು ಮಂದಿರ ಮಟ್ಟತ ಹೇಗೋದು ಒಂದು ಇದಾಂಬ. ಸರಿ ಹತ್ತಮಾಕಿ ಏನ ಮಂದಿರ ಆತಂದಕ್ಕೆ ಅಪ್ಪನೆ ನಾ ಹೇಗ ಮಂದಿರವ ನೀವು ಉಳ್ಳಂಗೆ ನೋಡಿ ಮನಸಾರ್ಮ ಆತ್ಮತೃಪ್ತಿಯ ಒಂದೊಂದು ಜನವೂ ಹೇಗಿಂಡ್ರು ಏಸು ಟೈಮ್ ಮೂಡಿದ್ರು ಅನ್ನಲ್ಲಿ ಏನೇನು ಹೇಗು ಅದು ನನಗೆ ಇದ ಒಂದು ಟೈಮಿಗೆ ಒಂದಾರ 3 ಟೈಮು 9 ಟೈಮು 27 ಟೈಮು 108 ಟೈಮು 1008 ಟೈಮ್ ಎಂದ ಇರ ನಿನ್ನಾಲೆ ಏಸಾಗ ಮೂಡಿದ್ರವು ಆ ಮಂದಿರವ ಹೇಗು ಅಂತ ಹೇಳಿದ್ರು. ತಾನು ಪಿಚ್ಚಕಾರನು ಸರಿಯಿಂದಾಗಿ ಆ ಬೀರ್ಬಾಲೆ ಇದ ಮಂದಿರವೇ ಇದ ಅದು ಇದು ಇದ ಗಾಯತ್ರಿ ಮಂದಿರವತ್ತೆ ಇದಂಬ. ಆ ಗಾಯತ್ರಿ ಮಂದಿರ ವೇಗವೇ ಒಂದೊಂದು ಜನಗೂ ಓಂ ಭೂರ್ ಭುವಶ್ವಃ ದಕ್ಷವೇ ದುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಆ ಮಂದಿರವದೇನ ಉಚ್ಚರಿಪಿ ಹೇಗಿಂಡೆ ಇದ್ದಾಂಬ. ಒಂದೊಂದು ಜನದಾಗ ಕುನ್ನ ಮಾತ್ರ ಬಂದು ತುಂಬ ಆ ಮಾತ್ರ ಬಪ್ಪನೆ ತನ್ನ ಸಾರ ಒಂದು ಶಕ್ತಿ ಉಂಡಾ ತುಂಬ ಆ ಶಕ್ತಿ ಉಂಡಾಪನೆ ನೋಡಿ ಮುಗೆಲ್ಲ ತೇಜಸ್ಸ ಮಾರಿತು. ಆ ತೇಜಸ್ಸ ಮಾರವನೇ ಅಲ್ಲಿ ಸುತ್ತಿ ಪಿಚ್ಚಕಾರೆಲ್ಲ ನೋಡಿದ್ರು ಏಕೆ ನಂಗೆ ಬಿಡ ಈ ಪಿಚ್ಚಕಾರ ಬಂದು ವ್ಯತ್ಯಾಸವೇ ಇದ್ದಾನೆ ಈಗೆಲ್ಲ ಆ ಒಂದೊಂದು ಅಡಗೋಗಿ ಯಾಸೆಗ ಒಂದು ಪಿಚ್ಚ ಎತ್ತದ ಓಪುದಲೇ ತನ್ನವೇ ಅಡಕಿಟ್ಟು ಪಸಿ ಅಡಕಿಟ್ಟಿದ್ದನತವ ಇದು ಎತ್ತ ತನ್ನಾಲ ಮುಡುತ್ತು ಅಂದಾಗಿ ನೋಡೋನೆ ದೋಸಿ ಜನದೋಗೆ ಆ ಊರ್ ಮಕ್ಕಳೆಲ್ಲ ತನ್ನ ಸರ್ ಒಂದು ಶಕ್ತಿ ಆಡೋದು ನಾವು ತೇಜಸ್ ಮಗು ನೋಡೋನೆ ಅರದಿಟ್ಟು ಆ ಕಣ್ಣದಾಗ ಒಂದು ಪವರ್ ಆಡದೆ ಒಂದು ಒಳಿ ಆಡದೆ ತಂದಾಗಿ ಎಲ್ಲ ಉಣರ್ದಾಗಿಂದಾಡು ಏನು ಮಾಡಿಬಿಟ್ರುಂಬ ಅಲ್ಲಿ ಅಟ್ಟಿ ಜನ ಎಲ್ಲ ಒಪ್ಪದಿಗೆ ಆರಂಭಿಸಿಬಿಟ್ರುಂಬ. ಈಗ ಹೋಗಿಂಡಿ ಬನ್ನೆಲ್ಲ ಏನು ಮಾಡಿಬಿಟ್ರು ಅಂದಲೆ ಈ ಸೇದಿ ಇದು ಮನ್ನಗ ಹೋರ ಅಕ್ಬರ್ಗ ಒಂದು ಜನ ತನಗೆ ಉಡಂಬು ಮುಡಿಯಾದೆ ಬನ್ನಿಯೋ ಮನಸ್ಸು ಸರಿಯಿಲ್ಲದೆ ಬನ್ನಿಯೋ ಇದು ದಾರಸಾರ ಕೇಪದು ಮನೆ. ಆಗ ಆ ಎಲ್ಲ ಏದ್ರುಂಬ ಅಲ್ಲಿ ಒಂದು ಜ್ಞಾನಿ ಮಾಕೊಪ್ಪ ಇದ್ದಾರೆ ಅವಕಸಾರ ಒಲೆ ನಂಗೆ ತೀರ್ವು ಸಿಕ್ಕಿರ ಅಂದಾಗನೆ ಬೀರ್ಬಾಲ್ನ ಕೇತರು ಬಾರಿ ನಂಗೆ ಹೋಗಿ ನೋಡ ತಾ ಬಂದು ನಂಗೆ ಏದೋ ಒಂದು ನಂಗೆ ಒಡಂಬವು ನಂಗೆ ಒಂದು ಮನಸ್ಸುಗವು ಒಂದು ಏನೋ ಹೇಗೋದನ್ನ ಪತ್ತಿ ಹೇಗಿರ ಅದು ಮಾಕ ಮಾಡಿಬಿಡು ಅಂದಾಗಿ ಆ ಬೀರ್ಬಾಲ್ ಬಂದು ಅಕ್ಬರ್ನ ಕೂಟಿಂಡೋದ ಅಂಬ. ಆ ಕೂಟಿಂಡೋದ್ರೆ ನೇರ ಹೋಗದಾರ ಆ ಯಾಸಾಗ ಈಸ್ದ ಆ ಪಿಚ್ಚಕಾರತ ಒಂದೊಂದು ಜನ ಈಸಿಂಡಿರ್ತವ ನಮ್ಮ ದೊಚ್ಚಿನ ಅಂದ ಬಪ್ಪಿಲ್ಲ. ಈಗ ಅಕ್ಬರ್ ಬಂದು ಆ ಪಿಚ್ಚಕಾರನ ನೋಡೋನೆ ಅದೇನು ಕಣ್ಣ ಉತ್ತು ನೋಡೋನೆ ಈಗ ತನಗೆ ದಾಡಿಯೆಲ್ಲ ಬಳಂದು ಮೊಗಲ ತೇಜಸ್ಸಾಗಿ ಅತೇನೊಂದು ವಿಗಾರವಾನ ತೋಟ್ರ ಅಂದಲತ್ತಲೆ ಒಂದು ತೇಜಸ್ಸಾನೋರು ತೋಟ್ರ ಮೊದಲಿದ್ದದಿಗೂ ಅಂದು ಇಟ್ಟಿಗಿಲ್ಲಾದ ಅದೇನ ಬಂದ ಅದೇನು ಒಡಿಂಗಿ ಬಂದ ಇಂದು ಆ ತೇಜಸ್ಸೋಡ ಒಂದು ಮುನಿವರ್ಮ ಕುಳಿದುಂಡದನಿಯ ನೋಡನೆ ತನ್ನ ಸಂದೇಹ ಬಂದುಟ್ಟು ಈ ದಾರ ಎತ್ತೆ ಎಂಬುದನ್ನು ಅತೇನು ವಾಸನೆ ಮಾಡಿದ. ನಾನಿನ್ನು ನೋಡಿದಂಗತ್ತವ ಇದಕ್ಕೆ ಮೊದಲು ಎಲ್ಲಿ ಒಂದು ಜನ ನಾನಿನ್ನು ನೋಡಿದಂಗತ್ತವ ತಂದೆಗೆ ಅದೇನು ಗೇನ ಮಾಡಿಂಡೇ ಇಬ್ಬನೇ ಆಗತ್ತಾ ಕೇತಿದ್ರು. ಆಗ ದಾರ ಸಾರಿ ಕೇಳ್ತಾರ ಬೀರ್ಬಾಲ್ ಸಾರ್ ಕೇಳ್ತಾರ ಇದು ನಾನು ನೋಡಿದ ಪಿಚ್ಚಕಾರ ತಾನೇ ಯಾಸಗೆ ಮಿಸೋತ್ತಾನೆ ಅಂದ. ಆಗ ಸರಿತಾ ತಾತಮ್ಮನೆ ಎತ್ತೆ ಈಸಗ ಪವರ್ ಬಂದುತ್ತೋ ತನಗೆತ್ತೆ ಈಸಗ ಶಕ್ತಿ ಬಂದುತ್ತೋ ಸರಿಯಾ ಈಗ ಯಾಸಗ ಈಸೋದು ಬಪ್ಪಿಲ್ಲ ಈ ಊರು ಜನ ಒಳಗ ಜನ ಎಲ್ಲ ತನ್ನ ತೇಡಿ ಬಂದಾರವೇ ಅತ್ತೇವನೆ. ಆಗ ಬೀರ್ಬಾಲ್ ಇದಾಂಬ
ಮನ್ನರೆ ನಂಗತ ಅರಸರತ ದೊಡ್ಡ ಕುಲ ಅಂದು ನೆಂಚಿನ ಆಲೆ ಸಾಧಾರಣ ಒಂದು ಮನಸ್ಸಿನಾಲಿಯೋ ಒಂದು ಪಿಚ್ಚಕಾರನಾಲಿ ಸೇತಿ ಆ ದೇವರನ್ನ ನಾಮವೇ ಹೇಗಿಲ್ಲ ಆ ಉಯರ್ந்த நிலையை அடையாக்கும் அதுவோ இடைவிடாது பயிற்சிಯಿಂದ இர சரியா ಒಂದು ಮುಯರ್ಚಿ ಒಂದು ತನ್ನಂಬಿಕೆ ಒಂದು ಕುರಿಕೋಳ್ ಒಂದು ಲಕ್ಷ್ಯದೊಗೆ ಏ ಜೋಲಿ ಮಾಡಿಲು ಆ ಜೋಲಿದಾಗ வெற்றி அடைஞ்சது முடிதரா ಅಂಬುದನ್ನ ಆ ಪಿಚ್ಚಕಾರನ ಬೆತ್ತ ಅರಿಯಕು ಯಾಕಂದ್ರೆ ಗಾಯತ್ರಿ ಮಂತ್ರವೇ ಇದ ಅದು ಗಾಯತ್ರಿ ಮಂತ್ರ ಧಾರಾಳ ಬಂದದು ವಿಶ್ವಾಮಿತ್ರ ಆ ಒಂದು ಧ್ಯಾನ ಮಾಡಿ ತಪ ಮಾಡಿ ತನ್ನ ತವ ವಲಿಮೆದೋಗೆ ಆ ಉಂಡಾನ ಆ ಮಂದಿರತ ಆ ಗಾಯತ್ರಿ ಮಂದಿರ அது நெருப்பு தன்மை சூரிய பகவானுடைய தன்மை உடையதோ அத்தமாக்கே ஆ சக்தி வாய்ந்த மந்திரவ தார உச்சரிச்சுட்டே இದ್ದಾரவோ அவங்களுடைய நிலைமெல்லாம் மாறி மேலே ஒப்பதும் முடுதரா ತಂದಲೇದು ಉಯರ್ந்த ಅಡಗು ಒಪ್ಪದು ಮುடுದರಾ ಕಡೇಸಿಗೆ ಅದನ್ನು ಒಳ್ಳೆ ಸ್ವರ್ಗಕ್ಕೆ ಒಪ್ಪದು ಮುಡರಾ ಎಂಬ அளவுಗ ಆ ನಂಗೆ ಮಂದಿರನುடைய வலிமையுடனே ಅಂದು ಆ ಮನ್ನನ್ ಪುರಿಂಜಿ ಸರಿ ನಂಗೆ ಇದಕ್ಕೆ ಮೇಲೆ ಈ ಗಾಯತ್ರಿ ಮಂದಿರವ ನಂಗುವೋ ಹೇಗುವೋ ಈ ನಾಡೆಲ್ಲಗೂ ಹೇಗಿ ಎಲ್ಲ ಮಕ್ಕಳು ಹೇಗಲೇ ಈ ನಾಡಿಗೂ ಸುಭಿಕ್ಷ ಸಿಕ್ಕಿರ ತಾನೇ ತೆಂದಾಗಿ ಆ ಗಾಯತ್ರಿ ಮಂದಿರನುடைய பெருமையை உணர்ந்து ಅಂದೊಂದ ಎಲ್ಲಾಗ ಹೇಗಾಗ ಆರಂಭಿಸಿರುಂಬ ಆ ಮನ್ನನು ಮಂದಿರವೇಗಿದಾಂಬ ಆಗ ಇದುತ್ತಾ ಇದಂದ್ರೆ ಆ ಗಾಯತ್ರಿ ಮಂದಿರನುடைய ಅರುಮೆ ಸರಿಯಾ ಈ ಮಂದಿರವೇ ಆಗೋದುಗ ಅಣಗಾರ ಸರಿಯಾ ಒಳ್ಳೆಯ ಒಂದು ಸೊತ್ತು ಬೀತ್ತಮ್ಮ ಒಂದು ಸೆಲ್ವಂದನ ಇರ್ಬೋದು ಪೊನ್ನು ಬಿಪ್ಪೋದು ಪೊರುಳು ಬಿಪ್ಪೋದು ಎಂಬುದಿಲ್ಲ ಉಳ್ಳಂಗೆ ಅರಿವು ಕತ್ತುಬೋದು ಎಂಬುದಿಲ್ಲ சாதாரண மனித தாராளி சேர்த்து இது நாங்கள் மந்திரம் வந்து உச்சரிச்சுபிள்ள நாங்களுடைய நிலைமெல்லாம் மாறிராம்போதுಗ இதுத்ತಾ பெருமை நாங்கள் சுவாமிக்கு ಹೇಳಿದ್ದಾರೆ ಒಂದೊಂದು ಅಡಿಯೋ ನಂಗೆ ಎಲ್ಲ ಇಡದಾಗೂ ನಂಗೆ ನವರಾತ್ರಿ ಪೂಜೆ ಆಗಲಿ ಸರಿ ಪೂಜೆ ಆಗಲಿ ಸರಿ ನವೀನ್ ಸಾಹೇಬಕ್ಕೂ ಸರಿ ಇಲ್ಲ ಉಬ್ಬದಲ್ಲೆಯೋ ಒಂದು ಮೇಘನಾಥ್ ಸಾಹೇಬನ ಕಲಿ ಸರಿ ನಂಗೆ ಯಶೋದಮ್ಮರಕ್ಕೂ ಒಂದೊಂದು ಅಡಿಯೋ ಈ ಗಾಯತ್ರಿ ಮಂದಿರನುடைய ಅರುಮೆ ಹೇಗಿವಿ ಆ ಗಾಯತ್ರಿ ಮಂದಿರ தொடர்ந்து ದಾರ ಪಾರಾಯಣ ಮಾಡಿರುವೋ ಅದು ಎಲ್ಲವೇ ಮಾಡೋಕು ಕುನ್ನೊಂದು ದೊಡ್ಡವಕ್ಕೆಲ್ಲ ಮಾಡೋಕು ಅಂದಾಗಿ ಇದನ್ನ ಸತ್ಸಂಗದೊಗೆ ಒಂದೊಂದು ಎಡೆಯೋ ಬಂದು ಅವಕ್ಕೆ ಅದನ್ನು ಹೇಗೆ ಕೊಟ್ಟುಂಡೇ ಇದ್ದಾರೆ ಆ ಪೈರ್ಷೆ ಕೊಟ್ಟುಂಡೇ ಇದ್ದಾರೆ ಅವಕ್ಕೂ ಉಚ್ಚರಿಸಿ ಎಲ್ಲ ಹೇಗಿದ್ದಾರೆ ಇದು ಎಲ್ಲ ಮನೆಗೋಯ್ ಸೇವನೆ ಎಲ್ಲಾಗೂ ಒಂದು ಆತ್ಮತೃಪ್ತಿ ಬಂದರ ಆ ಕುನವಾಗ ಬಂದು ಬೊಕ್ಕೋದಾದ ಕುನವಾಗ ಬಂದು ಇದನ್ನು ಓದೋನೆ ನಾಭಕ್ಸತ್ಯ ಅಧಿಗಮಾರ ಸರಿಯಾ ಒಂದು ಮನವಲಿಮೆ ಇಳಂದ ಒಂದು ಕುಳಂದೆಯಲ್ಲ ಮನವಲಿಮೆ ಸಿಕ್ಕಿರ ಆ ದೊಡ್ಡವಕ್ಕಾಗ ಬಂದು ಆ ಎಣ್ಣೆ ಎಲ್ಲ ಮಾರಿಂಡೋಪನೆ ಇದನ್ನೇ ಆಗಲ್ಲ ಉಳ್ಳಿ ಸಿಂಧನೆ ಬಂದರ ಉಳ್ಳಿ ಎಣ್ಣೆ ಬಂದರ ಅಂಬನ ನಂಗೆ ನವೀನ್ ಸಾಹೇಬಕ್ಕೆ ಮೇಘನಾಥ್ ಸಾಹೇಬಕ್ಕೂ ಒಂದೊಂದು ಸತ್ಸಂಗದೋಗಿಯೋ ತಿರುಕಿ ಎಣ್ಣೆವ ತೊಯ್ ಮಾಡೋದುಗ ಅದು ಒಂದೇ ವഴി ಏನಂದ್ರೆ ನೀ ಭಕ್ತಿ ಪಾರಾಯಣಂ ಆ ಭಕ್ತಿಗೆ ಏನು ಮಾಡೋದಿಲ್ಲ ನೀ ಭಜನೆ ಪಾಡೋದು ನೀ ಮಂದಿರವೇಗೋದು ನೀ ದೇವರುಡಿ ಸಿಂಧನೆ ಎಬ್ಬುದು ಎಂಬುದನ್ನ ನಂಗೆ தொடர்ந்து ಅವಕ್ಕ ನಂಗೆ ಹೇಗೆ ತಪ್ಪುದುಗ ನಂಗೆ ಅಲ್ಲೇ ಒಂದು ಜನ ಕೇತನ 2 ಜನ ಕೇತನ ಅಲ್ಲಿ ಎಲ್ಲ ಜನವೂ ಕೇತು ಹೊಡೆದಿದ್ದ ನಂಗೆ ತೀರ್ತಿದವ ನಂಗೆ ಉಣರ್ಂದನವ செய்தியத்தை ಅವಕ್ಕೆ ಹೇಗಿದ್ದಾರೆ ಅದನ್ನ ಸ್ವಾಮಿಯಕ್ಕೆ ಮಾತೆಲ್ಲವ ನಂಗೆ ಕೇತು ಸರಿಯಾ ನಂಗೆ ಎಣ್ಣವು ತೋಯ್ ಮೇಡಂಜೋದುಗ ನಂಗೆ ಏನ ಮಾಡಾಮ ಉಳ್ಳಿಯ ವഴി ಮರದ ಒಲೆ ನಂಗೂ ಸಿರಪ್ಪಾನ ವழிಯ ನಂಗೆ ಅಡಬುದು ಮುಡುದರ ಅಂತ ಹೇಗಿಂಡೋ ಇಂದಿನ ಇದುದೋಗಿಯೋ ನಂಗೆ ಈ ತಪತ್ತಿನುடைய ಅರುಮೆಯೋ ನೋಡಿದಡದೆ அதே மாதிரி ಗಾಯತ್ರಿ ಮಂದಿರನುடைய ಅರುಮೆಯೋ ಸರಿ ಬ್ರಹ್ಮಋಷಿ ಪಟ್ಟತಿ ಮೂಲವೋ ನಂಗೆ ಎತ್ತೆ ಬಂದಲೆ ಈ ಒಳ್ಳಂಗಟ್ರ ಅಂಬುದನ್ನ ಇಂದಿನ ಮಾತುದೋಗೆ ಸ್ವಲ್ಪ ಉಳಿದವ ನೋಡಿರಾ ಇನ್ನಗ ಟಕೆಯತ್ತು ಎಲ್ಲ ನಿಂಗೆ ಮನಸ್ಸಿಗೆ ಆನಂದ ಆಯ್ಟ್ರ ನೆಂಚೇನೆ ಅದನ್ನು ನೋಡಿದವಕ್ಕೆಲ್ಲಗ ತುಂಬಿದ ನನ್ರಿಯಾಗಿ ನಮಸ್ಕಾರ ಹೇಗಿನೇ ನನ್ರಿ ವಣಕಂ